ಚಳಿ ಮಳೆಗೆ ಶೀತ ಕೆಮ್ಮು ಜಾಸ್ತಿ ಆಗ್ತಿದ್ಯಾ? ಅದಕ್ಕೆ ಇಲ್ಲಿದೆ ಪರಿಹಾರ. ಯಾಕೆ ಈ ವೆದರಲ್ಲಿ ಶೀತ ಕೆಮ್ಮು ಜಾಸ್ತಿ ಆಗುತ್ತೆ ಅಂದರೆ, ಇದೇ ವೆದರಲ್ಲಿ ವೈರಸ್ ಮತ್ತು ಬ್ಯಾಕ್ಟೀರಿಯಲ್ ಉತ್ಪಾದನೆ ಸಹ ಜಾಸ್ತಿ ಆಗುತ್ತೆ. ಅದಕ್ಕೆ ಹೇಗೆಲ್ಲ ನಾವು ಪರಿಹಾರಗಳನ್ನ ನೋಡ್ಕೋಬೋದಂದರೆ, ಮೊದಲನೇದಾಗಿ ವೈಟಮಿನ್ ಸಿ ರಿಚ್ ಫುಡ್. ಅದರಿಂದ ನಮ್ಮ ವೈಟ್ ಬ್ಲಡ್ ಸೆಲ್ ಉತ್ಪಾದನೆಗೆ ಸಹಾಯ ಮಾಡುತ್ತೆ. ಯಾವುದ್ರಲ್ಲೆಲ್ಲ ವೈಟಮಿನ್ ಸಿ ಇರುತ್ತೆ ಅಂದರೆ ಆಮ್ಲ, ಬೆಲ್ ಪೆಪ್ಪರ್ ಮತ್ತು ಸಿಟ್ರಸ್ ಫ್ರೂಟ್ಸ್. ಎರಡನೇದಾಗಿ ಜಿಂಕ್. ನಮ್ಮ ಇಮ್ಯುನಿಟಿಗೆ ತುಂಬ ಇಂಪಾರ್ಟೆಂಟ್ ಮಿನರಲ್. ಇದು ಯಾವುದ್ರಲ್ಲೆಲ್ಲ ಸಿಗುತ್ತೆ ಅಂದರೆ ಪಂಪ್ಕಿನ್ ಸೀಡ್ಸ್, ಲೆಂಟಿಲ್ಸ್ ಮತ್ತು ಹೋಲ್ ಗ್ರೀನ್ಸ್. ಮೂರನೇದಾಗಿ ಗಾರ್ಲಿಕ್ ಅಲ್ಲಿ ಆಲಿಸಿನ್ ಅಂತ ಒಂದು ಕಾಂಪೌಂಡ್ ಇರುತ್ತೆ. ಆ ಕಾಂಪೌಂಡ್ ನಮ್ಮ ಫ್ರೀಕ್ವೆನ್ಸಿ ಆಫ್ ಕೋಲ್ಡ್ ಅಟ್ಯಾಕ್ಸ್ನ ಕಮ್ಮಿ ಮಾಡುತ್ತೆ. ನಾಲ್ಕನೇದಾಗಿ ಜಿಂಜರಲ್ಲಿ ಆಂಟಿ ವೈರಲ್ ಪ್ರಾಪರ್ಟಿ ಇರುತ್ತೆ. ಅದು ಸೋರ್ ಥ್ರೋಟ್ ಮತ್ತು ನೋಸ್ ಕಂಜೆಷನ್ನ ಕಮ್ಮಿ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಐದನೇದಾಗಿ ಪ್ರೀಬಯೋಟಿಕ್ಸ್ ಅಂದರೆ ಫರ್ಮೆಂಟೆಡ್ ಓವರ್ನೈಟ್ ಕಾಂಜಿ ಮತ್ತು ಇಡ್ಲಿ ತಿನ್ನೋದ್ರಿಂದ ನಮ್ಮ ಗಟ್ ಹೆಲ್ತ್ ತುಂಬಾ ಚೆನ್ನಾಗಿರುತ್ತೆ. ಗಟ್ ಹೆಲ್ತ್ ಚೆನ್ನಾಗಿದ್ರೆ ನಮ್ಮ ಇಮ್ಯುನಿಟಿ ಸಹ ಬೆಟರ್ ಆಗಿರುತ್ತೆ. ಐದನೇದಾಗಿ ಹೈಡ್ರೇಷನ್. ಯೂಶಲಿ ಜನ ಏನು ಮಾಡ್ತಾರೆ ಅಂದರೆ ಶೀತ ಕೆಮ್ಮಾದಾಗ ಹೈಡ್ರೇಷನ್ ಅಂದರೆ ವಾಟರ್ ಇಂಟೇಕ್ನ ಕಮ್ಮಿ ಮಾಡ್ತಾರೆ. ನಾವು ಯಾವ ರೀತಿ ಅದನ್ನು ಇಂಪ್ರೂವ್ ಮಾಡ್ಕೋಬೋದಂದರೆ, ಒಂದನೇದಾಗಿ ಬೈ ಸಿಪ್ಪಿಂಗ್ ಹಾಟ್ ವಾಟರ್, ಇಲ್ಲ ಅಂದರೆ ಹರ್ಬಲ್ ಟೀಸ್ ಅಂದರೆ ಜಿಂಜರ್, ಟರ್ಮರಿಕ್ ಟೀ ಮತ್ತು ಖಾವಾ ಟೀ, ಇದೆಲ್ಲ ಸಿಪ್ ಮಾಡೋದ್ರಿಂದ ಮ್ಯೂಕಸ್ ಥಿನ್ ಮಾಡಿ ಮತ್ತು ಕ್ಲಿಯರ್ ಔಟ್ ಮಾಡೋಕ್ಕೆ ಸಹ ಹೆಲ್ಪ್ ಆಗುತ್ತೆ. ಒಂದು ಬೋನಸ್ ಟಿಪ್ ಹೇಳ್ತೀನಿ. ಏನಪ್ಪ ಅಂದರೆ, ಶೀತ ಕೆಮ್ಮು ಜ್ವರ ಟೈಮಲ್ಲಿ ಸಕ್ಕರೆ ಅಂಶ ತಿನ್ನೋದನ್ನ ಕಮ್ಮಿ ಮಾಡಿ. ಸಕ್ಕರೆ ಅಂಶ ತಿನ್ನೋದ್ರಿಂದ ನಮ್ಮ ಇಮ್ಯುನಿಟಿ ಸಹ ವೀಕ್ ಆಗುತ್ತೆ. ಈ ಥರದ ಟಿಪ್ಸ್ಗಾಗಿ ನನ್ನ ವಿಡಿಯೋಸ್ನ ಫಾಲೋ ಮಾಡಿ.